ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇಂದು ನಮ್ಮ ಗವಿಪುರಕ್ಕೆ ಶ್ರೀ ಹೊನ್ನಾಳಮ್ಮ ದೇವಿಯ ಉತ್ಸವಮೂರ್ತಿ ಹಾಗೂ ದೇವ ಕುಣಿತ ಬಂದಿತ್ತು. ಈ ತಾಯಿಯ ದೇವಸ್ಥಾನವು ಶ್ರೀ ಹೊನ್ನಾಳಮ್ಮ ತಾಯಿಯ ದೇವಾಲಯ ಕೆಂಪೇಗೌಡ ನಗರ, ಗವಿಪುರಂ ಗುಟ್ಟಳಿ, ಬೆಂಗಳೂರು 19ರಲ್ಲಿ ಇದೆ. ಈ ದೇವಸ್ಥಾನದಲ್ಲಿ 57ನೇ ವರ್ಷದ ವಾರ್ಷಿಕೋತ್ಸವ ನಡೆಯುತ್ತಿದೆ. ಜೂನ್ 24, 2025ರಿಂದ ಜೂನ್ 29, 2025 ತನಕ ಈ ದೇವಾಲಯದಲ್ಲಿ ಪ್ರತಿದಿನವೂ ವಿಶೇಷ ಪೂಜೆ ಪುನಸ್ಕಾರ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದೆ. 26 ಜೂನ್ 2025ರಂದು ಉತ್ಸವ ಮೆರವಣಿಗೆ ಪ್ರಯುಕ್ತ ಗವಿಪುರಕ್ಕೆ ಆಗಮಿಸಿತ್ತು ತಾಯಿ. ಗವಿಪುರದ ಗ್ರಾಮಸ್ಥರೆಲ್ಲ ಆ ತಾಯಿಯನ್ನು ಬರಮಾಡಿಕೊಂಡು ರಾಮ ಮಂದಿರದ ಬಳಿ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿದ್ದರು. ದೇವ ಕುಣಿತ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ. ನೋಡಿ, ಆ ತಾಯಿಯನ್ನು ಕಣ್ತುಂಬಿಕೊಳ್ಳಿ. ನೋಡಿ, ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿ ಆ ತಾಯಿಗೆ ಆರತಿ ಮಾಡುತ್ತಿದ್ದಾರೆ. ಈ ಉತ್ಸವ ಮೆರವಣಿಗೆ ವಿವಿಧ ಕಡೆ ಸುತ್ತಮುತ್ತಲು, ಗವಿಪುರದ ಸುತ್ತಮುತ್ತಲೆಲ್ಲ ಮೆರವಣಿಗೆ ಹೋಗುತ್ತೆ. ಶ್ರೀನಗರ, ಸುಂಕೇನಹಳ್ಳಿ, ಬೃಂದಾವನ ನಗರ, ಲಕ್ಷ್ಮೀಪುರ, ಹನುಮನ್ ನಗರ, ಶ್ರೀನಗರ ವಿವಿಧ ಕಡೆ ಎಲ್ಲ ಇಂದು ಬೆಳಗಿಂದ ಸಂಜೆ ತನಕ ಆ ತಾಯಿಯ ಉತ್ಸವ ಮೆರವಣಿಗೆ ಜರುಗುತ್ತೆ. ಈಗ ಆರತಿ ಮಾಡಿದರು. ಗೌರಿ ಆರತಿಯನ್ನು ಸ್ವೀಕರಿಸ್ತೀವಿ. ನೋಡಿ, ರಾಮಕೃಷ್ಣ ಕೂಡ ನೋಡಿ ನಂಗೆ ನಗ್ತಾ ಐತೆ. ತುಂಬ ಚೆನ್ನಾಗಿದೆ ಅಲ್ಲ, ಆ ತಾಯಿ ನೋಡೋಕ್ಕೆ ಎರಡು ಕಣ್ಣು ಸಾಧ್ಯ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ ಕುಣಿತ ಕೂಡ ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ. 28 ಜೂನ್ 2025 ಅಂದರೆ ಶನಿವಾರ ಮಧ್ಯಾಹ್ನ 2 ಗಂಟೆ ನಂತರ ಆ ತಾಯಿಯ ದೇವಸ್ಥಾನದ ಬಳಿ ತಾಯಿಯ ಪಲ್ಲಕ್ಕಿ ಮೆರವಣಿಗೆ ಕೂಡ ಇದೆ. ತಾಯಿ ಹೊನ್ನಾಳಮ್ಮ ದೇವಿ ಹಾಗೂ ಉಚ್ಚಮ್ಮ ದೇವಿದು. ಸೊ ಅಲ್ಲಿನ ಸುತ್ತಮುತ್ತಲೆಲ್ಲರೂ ಬಂದು ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೂ ಆ ತಾಯಿ ಹೊನ್ನಾಳಮ್ಮ ದೇವಿ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಗವಿಪುರದ ಗ್ರಾಮಸ್ಥರೆಲ್ಲ ಬಂದು ಆ ತಾಯಿಯ ದರ್ಶನವನ್ನು ಪಡೆದರು. ನೋಡಿ, ದೇವ ಕುಣಿತ ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ.
ನೋಡಿ ಹೊನ್ನಮ್ಮ ದೇವಿಯ ದೇವಕುಣಿತ ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ. ತಾಯಿ ಉತ್ಸವ ಮೆರವಣಿಗೆ ಕೂಡ ತುಂಬ ಚೆನ್ನಾಗಿ ಆ ತಾಯಿನ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದು. ನೋಡಿ ಇನ್ನೇನು ಗವಿಪುರದ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಿ ಆ ತಾಯಿ ಮೆರವಣಿಗೆ ಉತ್ಸವ ಮೆರವಣಿಗೆ ಮುಂದಕ್ಕೆ ಸಾಗುತ್ತಿದೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ.